ಹಲೋ ನಮಸ್ಕಾರ, ಶುಭೋದಯ ಎಲ್ಲರಿಗೂ. VHS ವ್ಲಾಗ್ಸ್ಗೆ ಸ್ವಾಗತ. ನಾನು ಇವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನನ್ನ ಮಾರ್ನಿಂಗ್ ರೂಟೀನ್ನ ತೋರಿಸೋಣ ಅಂತ. ನೋಡೋಣ ಅದಕ್ಕೆ ಹೇಗೆ ರೆಸ್ಪಾನ್ಸ್ ಬರುತ್ತೆ ಅಂತ. ನಂದು ಒಂದು ಸಿಂಪಲ್ ಮಾರ್ನಿಂಗ್ ರೂಟೀನ್. ಎದ್ದ ತಕ್ಷಣ ನಾನು ಫಸ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಕಸ ಹೊಡ್ಕೊಬಿಡ್ತೀನಿ ಒಳಗಡೆದು. ಇಲ್ಲಾಂದರೆ ನನಗೆ ಬೇರೇನೂ ಕೆಲಸ ಮಾಡೋದಕ್ಕೆ ಸಮಾಧಾನ ಆಗೋದಿಲ್ಲ. ಸೊ ಫಸ್ಟ್ ಕಸ ಹೊಡ್ಕೊಬಿಡ್ತೀನಿ. ನೋಡಿ, ಅಡುಗೆ ಮನೆ ಇದು ಇನ್ನೂ ತುಂಬ ಬೇಗ ಇದ್ದೆ ಇವತ್ತು, ಹಾಗಾಗಿ ಲೈಟ್ ಆಗಬೇಕಾಯ್ತು. ಸೆಲ್ಫ್ ಎಲ್ಲ ರಾತ್ರಿನೇ ಕ್ಲೀನ್ ಮಾಡ್ಕೊಬಿಟ್ಟಿರ್ತೀನಿ. ಕೆಳಗಡೆ ಅಷ್ಟೇ ಕಸ ಹೊಡ್ಕೋಬೇಕು. ಮೊದಲು ದೇವ್ರ ಮನೆ ಕ್ಲೀನ್ ಮಾಡ್ಕೊಬಿಡೋಣ. ಏಕೆ ನಾನು ಏನೇ ಮಾಡೋದಕ್ಕೆ ಫಸ್ಟು ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡು ಆಮೇಲೆ ಬೇರೆ ಕಸ ಎಲ್ಲ ಹೊಡ್ಕೊಬರ್ತೀನಿ. ದೇವ್ರ ಮನೆಗೆ ಯಾವುದೇ ಥರದ ಪರ್ಕೆ ಯೂಸ್ ಮಾಡಲ್ಲ ನಾನು. ಅಂದರೆ ಅದು ಹೊರಗಡೆಗೂ ಯೂಸ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ನಾನು ಬಟ್ಟೆಯಲ್ಲಿ ದೇವ್ರ ಮನೆ ಕ್ಲೀನ್ ಮಾಡ್ಕೊಬಿಡ್ತೀನಿ. ಇನ್ನೂ ನಿಮಗೆ ಮೇ ಬಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅಂತ ಅನಿಸುತ್ತೆ. ಏಕೆಂದರೆ ತುಂಬ ಇವತ್ತು ಕೆಲಸಗಳಿದ್ವು ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಬೇಗ ಇದ್ದೆ. ಸೊ ಇನ್ನೂ ಕತ್ಲಾಗೇ ಇದೆ. ದೇವ್ರ ಮನೆ ಕ್ಲೀನ್ ಮಾಡ್ಕೊಬಿಟ್ಟು ಇನ್ನು ಉಳಿದಿರೋ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬರ್ತೀನಿ. ಇದು ನನ್ನ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಇದೇ ಥರ ಇರುತ್ತೆ ರೂಟೀನು. ಇದರಲ್ಲಿ ಮಾತ್ರ ಯಾವುದೇ ಬದಲಾವಣೆ ಇರೋದಿಲ್ಲ. ಈಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಈಗ ಮನೆ ಎಲ್ಲ ಕಸ ಹೊಡೆದ್ಬಿಟ್ರೆ ನಾನು ಯೂಸ್ ಮಾಡೋದು ಗಾಲ. ಅದು ಡಸ್ಟ್ ಇರಲ್ಲ ಅನ್ನೋ ಒಂದೇ ರೀಸನ್ ನಾನು ಗಾಲ ಯೂಸ್ ಮಾಡ್ತೀನಿ. ಬಾಳಿಕೆ ಸಹ ತುಂಬ ಚೆನ್ನಾಗಿ ಬರುತ್ತೆ. ಗಾಲ ಅನ್ನೋ ಡಸ್ಟ್ ಬ್ರೂಮು ಬಾಳಿಕೆನೂ ನನಗೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ಮನೆ ಎಲ್ಲ ಫಸ್ಟು ಕಸ ಹೊಡೆದ್ಬಿಟ್ಟು ಆಮೇಲೆ ನಿಮಗೆ ಸಿಗ್ತೀನಿ. ನಾನು ಒಂದು ಸ್ಪೆಷಲ್ ಅದು ನನಗೆ ರೂಟೀನ್ ಇದೆ, ನಿಮಗೆ ಅದನ್ನು ಹೇಳ್ತೀನಿ ನೋಡಿ. ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಮನೆ ಹತ್ರ ವ್ಯೂ ಇಷ್ಟು ಚೆನ್ನಾಗಿರುತ್ತೆ. ಬಟ್ ಆ ವ್ಯೂ ನೋಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ, ತುಂಬ ಥಂಡಿ. ಸೊ ನಾನು ಲಾಕ್ ಮಾಡಿಕೊಂಡು ಒಳಗಡೆ ಬಂದುಬಿಡ್ತೀನಿ. ಏಕೆಂದರೆ ಮಂಜಲೆಲ್ಲ ಇದಾಗುತ್ತೆ ಅಂತ. ನನಗೆ ಕೆಮ್ಮು ಶುರುವಾದಾಗಿಂದ ನಾನು ಇದನ್ನು ಶುರು ಮಾಡಿರೋದು. ದೊಡ್ಡ ಪತ್ರೆ ಅಂತಾರೆ ಇದನ್ನು. ಈ ದೊಡ್ಡ ಪತ್ರೆಗೆ ಒಂದು ಮೆಣಸಿನ ಕಾಳು ಮತ್ತು ಒಂದು ಅರಳು ಉಪ್ಪು, ಇದು ಎರಡನ್ನೂ ಇಟ್ಬಿಟ್ಟು ಬೆಳಿಗ್ಗೆ ನಾನು ನೀರು ಕುಡಿಯೋದಕ್ಕಿಂತ ಮುಂಚೆ ಇದನ್ನು ತಿಂತೀನಿ. ಸೊ ಇದೇನು ಮಾಡುತ್ತೆ, ಕಫ ಕರಗಿಸುತ್ತೆ ಅಂತ ಅಂತಾರೆ. ಸೊ ನಾನು ಇದನ್ನು ಯೂಸ್ ಮಾಡ್ತೀನಿ. ಈಗ ಹಾಲು ಕಾಯೋದಕ್ಕೆ ಇಟ್ಟಿದ್ದಾಯಿತು. ಇವತ್ತು ಬೀಟ್ರೋಟ್ ಪಲ್ಯ ಮಾಡಬೇಕು. ನನ್ನ ಮಗಳಿಗೆ ಚಪಾತಿ ಕಳಿಸ್ಬೇಕು. ಸೊ ಬೀಟ್ರೋಟ್ ಪಲ್ಯ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಕಾಯಿ ಎಲ್ಲ ಅವಾಗಿನ ತೆಗೆದ್ಬಿಟ್ಟು ತಿರಿಯೋಕ್ಕಾಗಲ್ಲ ಅಂತ. ನನ್ನ ಮನೆಯವ್ರು ಇವತ್ತು ಬೇಗ ಇದ್ದರು. ಬಟ್ ನನ್ನ ಮಗಳು ನೋಡಿ ಇನ್ನೂ ಎಷ್ಟು ಆರಾಮಾಗಿ ಮಲಗಿದ್ದಾಳೆ. ಅವಳು ಯೂಶ್ವಲಿ ಬೇಗ ಎದ್ಬಿಡ್ತಾಳೆ, ಬಟ್ ಇವತ್ತು ಯಾಕೋ ತುಂಬ ಆರಾಮಾಗಿ ಮಲಗಿದ್ದಾಳೆ. ನಾನು ವ್ಲಾಗ್ ಮಾಡಲಿ ಅಂತಲೇ ಏನೋ ಗೊತ್ತಿಲ್ಲ. ನಾನೇನು ಮಾಡ್ತೀನಿ, ಎಲ್ಲ ತೆಗ್ದಿಟ್ಕೊಂಡು ಹಾಲೆಲ್ಲ ಕಾಯೋದಕ್ಕಿಟ್ಟು ಮುಂಚೆ ಹೊರಗಡೆ ವಾಕ್ ಮಾಡ್ತಾಯಿದ್ದೆ. ಈಗ ಮಂಜು ಸುರಿತಾ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಹೊರಗಡೆ ವಾಕ್ ಮಾಡೋದು ನಿಲ್ಲಿಸಿದ್ದೀನಿ. ಮನೆ ಒಳಗಡೆ ಒಂದು 500 ಸ್ಟೆಪ್ಸ್ ಅಂತ ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಮಾರ್ನಿಂಗ್ ಟೈಮ್, ಓಲ್ಡ್ ಡೇ ಅಲ್ಲ, ಮಾರ್ನಿಂಗ್ ಟೈಮ್ ಒಂದು 500 ಸ್ಟೆಪ್ಸ್ ಅಂತ ನಾನು ಇದು ಮಾಡ್ಕೊಂಡಿದ್ದೀನಿ. ಸೊ ಮನೆಯಲ್ಲೇ ಒಂದು 500 ಸ್ಟೆಪ್ಸ್ ನಂದು ಮೊಬೈಲಲ್ಲಿ ಕೌಂಟ್ ಆಗುತ್ತೆ. ಸೊ ನನಗೆ ಈಸಿಲಿ ನಾನು ಅದನ್ನು ಟ್ರ್ಯಾಕ್ ಮಾಡ್ಬೋದು. ನಾನು ಆ ಸ್ಟೆಪ್ಸ್ನ 500 ಸ್ಟೆಪ್ಸ್ ಕಂಪ್ಲೀಟ್ ಮಾಡ್ಕೋತೀನಿ ದಿನ. ಇದನ್ನು ಮಾತ್ರ ಮಿಸ್ ಮಾಡಲ್ಲ. ಇದ್ರ ಜೊತೆ ಟೈಮ್ ಸಿಕ್ಕರೆ ನಾನು ಬೇರೆ ಬೇರೆ ಸ್ಟ್ರೆಚಸ್ ಸಹ ಮಾಡ್ತೀನಿ. ಇದು ನನ್ನ ಮಗಳಿಗೆ ಅಂತ ತಂದಿರೋ ಪ್ಲೇ ಮ್ಯಾಟ್. ಈಗ ನಮಗೆ ಎಲ್ಲದಕ್ಕೂ ಯೂಸ್ ಆಗ್ತಾ ಇದೆ. ನನಗೆ ಎಕ್ಸಸೈಸ್ ಮಾಡೋದಕ್ಕೆ ತರಕಾರಿ ಎಲ್ಲ ಇದ್ರ ಮೇಲೆ ಕುತ್ಕೊಂಡು ಕಟ್ ಮಾಡ್ಕೊಬಿಡ್ತೀನಿ ನಾನು. ನನಗೆ ಇನ್ನೂ ಟೈಮ್ ಇತ್ತು ಅಂತಂದರೆ ನಾನು ಬೇಗ ಎದ್ದಿದ್ದೇನೆ. ನಾನು ಪ್ರಾಣಾಯಾಮ ಮತ್ತು ಯೋಗ ಮಾಡ್ಕೋತೀನಿ ಮಾರ್ನಿಂಗು. ಪ್ರಾಣಾಯಾಮ ಮಾತ್ರ ನಾನು ಮಿಸ್ ಮಾಡೋದಿಲ್ಲ. ನನಗೆ ಕೆಮ್ಮು ಜಾಸ್ತಿ ಇರೋದ್ರಿಂದ, ನನಗೆ ಅಲರ್ಜಿಕ್ ಅಸ್ತಮ ಇರೋದ್ರಿಂದ ಏನಾಗುತ್ತೆ, ಪ್ರಾಣಾಯಾಮ ನನ್ನ ದೇಹಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ನಾನು ಬೆಳಿಗ್ಗೆ ಅಥವಾ ರಾತ್ರಿ ಮಿಸ್ ಮಾಡದೆ ಪ್ರಾಣಾಯಾಮ ಮಾಡ್ತೀನಿ. ಪ್ರಾಣಾಯಾಮ ಮುಗಿದು ಟೈಮ್ ಇತ್ತು, ನನ್ನ ಮಗಳು ಎದ್ದಿಲ್ಲ, ನನಗೆ ಇನ್ನೂ ಟೈಮ್ ಇದೆ ಅಂತ ಅಂದರೆ ಆಗ ನಾನು ಯೋಗ ಅಂದರೆ ಸೂರ್ಯ ನಮಸ್ಕಾರ ಮಾಡ್ಕೊತೀನಿ. ಸೂರ್ಯ ನಮಸ್ಕಾರ ಮಾಡಿಕೊಂಡು ಟೈಮ್ ಇದ್ದರೆ ಒಂದೆರಡು ಸಿಂಪಲ್ ಎಕ್ಸಸೈಸಸ್ ಮಾಡಿಬಿಟ್ಟು ಅವತ್ತಿನ ವರ್ಕೌಟ್ ರೂಟೀನ್ನ ನಾನು ಮುಗಿಸ್ತೀನಿ. ಪ್ರತಿದಿನ ಬೆಳಿಗ್ಗೆನೇ ಪ್ರಾಣಾಯಾಮ ಮಾಡ್ತೀನಿ ಅಂತ ಹೇಳೋದಕ್ಕಾಗಲ್ಲ. ನನಗೆ ಬೆಳಿಗ್ಗೆ ಟೈಮ್ ಆಗಲಿಲ್ಲ ಅಂದರೆ ಸಂಜೆ ಅಥವಾ ರಾತ್ರಿ ಮಾಡ್ತೀನಿ. ಬಟ್ ಪ್ರಾಣಾಯಾಮ ಮಾತ್ರ ನಾನು ಮಿಸ್ ಮಾಡೋದೇ ಇಲ್ಲ, ಅದೊಂದು ಮಾಡೇ ಮಾಡ್ತೀನಿ. ಯೋಗ ಟೈಮ್ ಇದ್ದಾಗ ವೀಕ್ಲಿ 1-2 ಟೈಮ್ಸ್ 3 ಟೈಮ್ಸ್ ಈ ಥರ ಟೈಮ್ ಇದ್ದಾಗ ನಾನು ಸೂರ್ಯ ನಮಸ್ಕಾರ ಮಾಡ್ಕೋತೀನಿ. ವಾಕಿಂಗು ಅದೇ 500 ಸ್ಟೆಪ್ಸ್ ಏನು ನಾನು ಮಾಡಿರ್ತೀನಿ ಅದನ್ನು ಬೇರೆ ಬೇರೆ ದಿನದಲ್ಲಿ ಡಿವೈಡ್ ಮಾಡಿಕೊಂಡು ನಾನು 1500-2000 ಸ್ಟೆಪ್ಸ್ವರೆಗೂ ಅದನ್ನು ಕಂಟಿನ್ಯೂ ಮಾಡ್ಕೋತೀನಿ. ನಮ್ಮ ದೇಹಕ್ಕೂ ನಾವೇನಾದರೂ ಒಳ್ಳೇದು ಕೊಡಬೇಕಲ್ವ, ಅದು ಇದೇ ಮುಖ ನಾವು ಏನೇ ಮನೆ ಕೆಲಸ ಮಾಡಿದ್ರು ಈ ಎಕ್ಸಸೈಸು, ಪ್ರಾಣಾಯಾಮ, ವಾಕಿಂಗ್ ಅದೇ ಬೇರೆ ಅಂತ ಅನಿಸುತ್ತೆ ನನಗೆ. ಸೊ ನಾನು ಇದನ್ನು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಹಿಂಗೆ ಮಾಡೋದ್ರಿಂದ ನನಗೆ ಮೂಗು ಬ್ಲ್ಯಾಕ್ ಆಗಿರೋದಿರ್ಬೋದು, ಏನೇ ಇದ್ದರೂ ನನಗೆ ಕ್ಲಿಯರ್ ಅಂತ ಅನಿಸುತ್ತೆ, ನನಗೆ ಆಕ್ಟಿವ್ ಅಂತ ಅನಿಸುತ್ತೆ. ಇದೆಲ್ಲ ಆದಮೇಲೆ ಸೂರ್ಯ ನಮಸ್ಕಾರ ಮಾಡ್ಕೊಬಿಟ್ಟು ನೆಕ್ಸ್ಟು ತರಕಾರಿ ಕಟ್ ಮಾಡ್ಕೊಳ್ಳೋದಕ್ಕೆ ಬಂದೆ.
ತರಕಾರಿ ನಮ್ಮ ಮನೆಯವರೇ ಎದ್ದು ಫ್ರೆಶಪ್ ಆಗಿದ್ರಲ್ವ, ಸೊ ನಾನು ಬಿಸಿನೀರು ಇಬ್ಬರು ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿತೀವಿ. ಬಿಸಿನೀರು ಅಂದರೆ ತೀರಾ ಬಿಸಿನೂ ಅಲ್ಲ, ತೀರಾ ತಣ್ಣಗಲ್ಲ, ಉಗುರು ಬೆಚ್ಚಗಿನ ನೀರು. ನಾನು ತರಕಾರಿ ಕಟ್ ಮಾಡ್ಕೊಳ್ಳೋಕೆ ರೆಡಿ ಮಾಡ್ತಾ ಇದ್ದೆ, ಅಷ್ಟರಲ್ಲಿ ಅವರು ಎದ್ರಿಂದ ನೀರು ಕಾಸಿದೆ. ಈಗ ಅವರ ಪೋಷನ್ ಅವ್ರಿಗೆ ಕೊಟ್ಬಿಟ್ಟು ನನ್ನ ಪೋಷನ್ ನೀರು ಕುಡಿದ್ಬಿಟ್ಟು ನಾನು ನನ್ನ ಕೆಲಸಗಳನ್ನ ಶುರು ಮಾಡ್ಕೋತೀನಿ. ನೋಡಿ ಯಾಕೋ ಮೇಡಮ್ ಅವ್ರು ಇವತ್ತು ಇನ್ನೂ ಎದ್ದಿಲ್ಲ, ಆರಾಮಾಗಿ ಮಲಗಿದ್ದಾಳೆ. ಯಾಕೆ ಅಂತ ನನಗೂ ಗೊತ್ತಿಲ್ಲ. ಅವಳು ಎಷ್ಟು ನಿಧಾನಕ್ಕೆ ಎದ್ದೇಳ್ತಾಳೋ ನನ್ನ ಕೆಲಸಗಳು ಅಷ್ಟೇ ಬೇಗ ಬೇಗ ಸಾಗತ್ತೆ. ಈಗ ಫಸ್ಟು ಬಿಸಿನೀರು ಕುಡಿದ್ಬಿಡ್ತೀನಿ. ನಾವು ನೀರು ಕುಡಿಯೋ ಅಷ್ಟರಲ್ಲಿ ಅವಳು ಎದ್ಬಿಟ್ಲು. ಯಾಕೋ ಸ್ವಲ್ಪ ಕ್ರ್ಯಾಂಕಿ ಆಗಿದ್ಲು. ಎದ್ದಿಸೋ ಅವರಪ್ಪ ಸಮಾಧಾನ ಮಾಡ್ತಾಯಿದ್ರು. ನಾನು ಅವಳಿಗೆ ಸುಮ್ಮನೆ ರೇಗಿಸ್ತಾ ಇದ್ದೆ, ಹೇಳಮ್ಮ ಗುಡ್ ಮಾರ್ನಿಂಗ್ ಅಂತ, ವ್ಲಾಗ್ ಮಾಡ್ತಿದ್ದೀನಿ ಅಂತ. ಬಟ್ ಅವಳು ಯಾಕೋ ಸ್ವಲ್ಪ ಕಿರಿಕಿರಿ ಮಾಡ್ತಿದ್ಲು. ಸೊ ನಮ್ಮ ಮನೆಯವ್ರು ಹೊರಗಡೆ ಎತ್ಕೊಂಡೋಗಿ ಅದು ಇದು ತೋರಿಸಿ ಸಮಾಧಾನ ಮಾಡ್ತಾಯಿದ್ರು. ಕೆಲವೊಂದು ದಿನ ಹೀಗೆ ಮಾಡ್ತಾಳೆ ಎದ್ದ ತಕ್ಷಣ, ಕೆಲವೊಂದು ದಿನ ಎದ್ದ ತಕ್ಷಣ ಅವಳೇ ಹೋಗ್ಬಿಡ್ತಾಳೆ ಬ್ರಷ್ ಮಾಡೋದಕ್ಕೆ. ಕೆಲವೊಂದು ದಿನ ಹಿಂಗೆ ಮಾಡಿಬಿಟ್ಟು ಹಿಂಸೆ ಕೊಡ್ತಾಳೆ. ಅವಳಿಗೆ ಹಾಲು ರೆಡಿ ಮಾಡಿ ಫ್ರೆಶಪ್ ಆಗೋಷ್ಟೊತ್ತಿಗೆ ಅವಳಿಗೆ ಬೂಸ್ಟ್ ರೆಡಿ ಮಾಡ್ತಾಯಿದ್ದೀನಿ. ಅವಳಿಗೆ ಹಾಲು ಕುಡಿಸ್ಬಿಟ್ರೆ ನಂಗೆ ದೊಡ್ಡ ಕೆಲಸ ಮುಗ್ದಂಗೆ ಯಾಕೆಂದರೆ ಅಷ್ಟು ಹಠ ಮಾಡ್ತಾಳೆ ಹಾಲು ಕುಡಿಯೋದಕ್ಕೆ. ಅವಳಿಗೆ ಹಾಲು ಕುಡಿಸ್ಬಿಟ್ಟು ನಾವು ಕಾಫಿ ಮಾಡಿಕೊಂಡು ಉಳಿದಿರೋ ಥರ ತಿಂಡಿ ಏನಿದೆ ನಾನು ರೆಡಿ ಮಾಡ್ಕೋಬೇಕಾಗತ್ತೆ. ಅವಳು ಹಾಲು ಕುಡಿಯೋವರೆಗೂ ನಾನು ಅವಳ ಜೊತೆನೇ ಇರಬೇಕು. ಅವಳಿಗೆ ಹಾಲು ಕುಡಿಸೇ ನಾನು ಎದ್ದೇಳಬೇಕು. ಸೊ ನನ್ನ ಮಾರ್ನಿಂಗಲ್ಲಿ ಅರ್ಧ ಟೈಮ್ ನನಗೆ ಅಲ್ಲೇ ಹೋಗ್ಬಿಡುತ್ತೆ. ಈಗ ಹಾಲು ರೆಡಿಯಾಗಿದೆ, ಅವಳು ಫ್ರೆಶಪ್ ಆಗಿದ್ದಾಳೆ. ಅವಳಿಗೆ ಹಾಲು ಕೊಟ್ಬಿಡೋಣ. ಅವಳು ಹಾಲು ಕುಡ್ದಿದ್ದಾದ ತಕ್ಷಣ ದಿನ 2 ಬಾದಾಮಿ ತಿಂತಾಳೆ. ರಾತ್ರಿನೇ ನಾನು ಹಾಕಿರ್ತೀನಿ ನೋಡಿ, ಅವಳೇ ತೊಗೊಂಡು ಆ ನೀರೆಲ್ಲ ಚೆಲ್ಬಿಟ್ಟು ಈಗ ಅವ್ರ ಅಪ್ಪನ ಹತ್ರಕ್ಕೆ ಹೋಗ್ತಾಳೆ ತೊಗೊಂಡು. ಆ ಸಿಪ್ಪೆ ಸುಲಿಸ್ಕೋಬೇಕಲ್ವ, ಸೊ ಅವ್ರ ಅಪ್ಪನ ಹತ್ರಕ್ಕೆ ತೊಗೊಂಡೋಗಿ ಸಿಪ್ಪೆ ಸುಲಿಸ್ಕೋತಾಳೆ. ಅವರು ಮಗಳಿಗೆ ಸಿಪ್ಪೆ ಸುಲ್ಕೊಡೋ ಅಷ್ಟರಲ್ಲಿ ನಾನು ಕಾಫಿಗೆ ರೆಡಿ ಮಾಡಿಕೊಂಡೆ. ಯೂಶ್ವಲಿ ಶುಗರ್ ಇಂಟೇಕ್ ಬೆಳಿಗ್ಗೆ ತೊಗೋಬಾರ್ದು ಹಾಗೆ ಹೇಳ್ತಾರೆ, ಬಟ್ ನನಗಂತೂ ಕಾಫಿ ಇಲ್ಲದೆ ನನ್ನ ದಿನವೇ ಸಾಗಲ್ಲ. ನನಗೆ ಕಾಫಿ ಇರಲೇಬೇಕು. ನಮ್ಮ ಮನೆಯವ್ರಿಗೂ ಅಷ್ಟೇ, ಇಬ್ಬರಿಗೂ ಅದು ರೂಢಿ ಆಗಿಬಿಟ್ಟಿದೆ. ಕಾಫಿ 1-2 ಬಿಸ್ಕೆಟ್, ಏಕೆ ನಾನು ತಿಂಡಿಗೆ ತುಂಬ ಲೇಟ್ ಆಗುತ್ತೆ ಅಲ್ವಾ, ಸೊ ಕಾಫಿ ಬಿಸ್ಕೆಟ್ಸ್ ತಿಂದರೆ ಸ್ವಲ್ಪ ಹೊಟ್ಟೆನೂ ತಡ್ಕೊಳ್ಳುತ್ತೆ. ಬೇರೆ ಇನ್ನೂ ಕ್ರೇವಿಂಗ್ ಎಲ್ಲ ತಿನ್ನಬೇಕು, ಬೇಗ ಹೊಟ್ಟೆ ಹಸ್ಬೋದೆಲ್ಲ ಆಗಲ್ಲ. ಬಿಸಿ ಬಿಸಿಯಾಗಿ ಕಾಫಿ ರೆಡಿ ಆಗಿದೆ. ಯಾವುದೇ ಥರ ಫ್ಯಾನ್ಸಿ ಲೋಟಗಳೆಲ್ಲ ಇಲ್ಲ ನಮ್ಮ ಮನೆಯಲ್ಲಿ, ನಾರ್ಮಲ್ ಲೋಟದಲ್ಲೇ ನಾವು ಕುಡಿಯೋದು. ಅದೆಲ್ಲ ಆಗೋ ಅಷ್ಟೊತ್ತಲ್ಲಿ ಎಲ್ಲ ಕಾಫಿ ಕುಡಿದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪಲ್ಯ ಮಾಡೋದಕ್ಕೆ ಅಂತ. ತರಕಾರಿ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಎಣ್ಣೆ ಹಾಕಿ ಈಗ ಪಲ್ಯ ಮಾಡ್ಕೊಬಿಡೋಣ. ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ತಾ ಇದ್ದೀನಿ. ಇನ್ನು ನಾರ್ಮಲ್ ಒಗ್ಗರಣೆ ಹಾಕ್ಕೊಂಡು ಬೀಟ್ರೋಟ್ ಹಾಕಿ ಕೂಗಿಸಿ ಮಸಾಲೆಗಳೆಲ್ಲ ಹಾಕಿ ಇದೇ ಥರ ಪಲ್ಯ ಮಾಡುವಷ್ಟು ಹಿಂಗೆಲ್ಲ ಕೆಲಸ ಒಬ್ಬಳೇ ಮಾಡ್ಕೋಬೇಕು. ನಮ್ಮ ಮನೇಲಿ ಸಿಂಪಲ್ಲಾಗಿದ್ದರೆ ಇದು ಮಾಡ್ತಾರೆ ಅಷ್ಟೇ. ನನ್ನ ಮಗಳಿಗೆ ಬೀಟ್ರೋಟ್ ಪಲ್ಯ ತುಂಬ ಇಷ್ಟ ಆಗುತ್ತೆ. ಮತ್ತು ಬೀಟ್ರೋಟ್ ಸಹ ಒಳ್ಳೆಯದು ಅಂತ ಅಂದ್ಬಿಟ್ಟು ನಾನು ವಾರಕ್ಕೊಂದ್ಸತಿ ಅಥವಾ 15 ದಿನಕ್ಕೊಂದ್ಸತಿ ಬೀಟ್ರೋಟ್ ಪಲ್ಯ ಮಾಡೇ ಮಾಡ್ತೀನಿ. ಬೀಟ್ರೋಟ್ ಪಲ್ಯಕ್ಕೆ ಕುಕ್ಕರ್ ಇಟ್ಬಿಟ್ಟು ಈಗ ಹಿಟ್ಟು ಕಲಿಸ್ಕೊತಾ ಇದ್ದೀನಿ. ನೋಡಿ ಎದ್ದಾಗಿಂದ 1 ನಿಮಿಷ ಟೈಮ್ ಇರೋಲ್ಲ, ಆ ಕೆಲಸ ಇದ್ದೇ ಇರುತ್ತೆ. ಅಪ್ಪ ಮಗಳು ಹೋಗೋವರೆಗೂ, ಅವ್ರು ಹೋದ್ಮೇಲೆ ನಂಗೆ ಏನೋ ಸ್ವಲ್ಪ ಫ್ರೀ ಆದರೆ ಇಲ್ಲಿ ಹಿಟ್ಟು ಕಲಿಸ್ಕೊಳ್ಳೋ ಅಷ್ಟರಲ್ಲಿ ಕುಕ್ಕರ್ ಕೂಗಿಬಿಟ್ರೆ ನನಗೆ ಸ್ವಲ್ಪ ಆರಾಮಾಗುತ್ತೆ, ಅವಳಿಗೆ ರೆಡಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನಾನು ಹಿಟ್ಟು ಕಲಿಸ್ತಾ ಇದ್ದೆ. ನಾನು ಹಿಟ್ಟು ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲೇ ಕುಕ್ಕರ್ ಸಹ ಕೂಗಿತ್ತು, 1 ವಿಜಿಲ್ ಆಗಿತ್ತು. ನಾನು ಅದೆಲ್ಲ ಮೇಲೆ ಇದು ನನ್ನ ಟ್ರಿಕ್ ಏನು ಅಂದರೆ, ಹಿಟ್ಟು ಕಲಸಿದ್ದಾದ್ಮೇಲೆ ಅದ್ರ ಮೇಲೆ ಎಣ್ಣೆ ಹಾಕಿಬಿಟ್ಟು ನಾನು ಎಣ್ಣೆ ಸವರಿ 1 ಟೈಮ್ ನಾದ್ಬಿಟ್ಟು ಮುಚ್ಚಿಡ್ತೀನಿ. ನಾನು ಇಷ್ಟು ಮಾಡ್ಕೊಳ್ಳೋಷ್ಟರಲ್ಲಿ ಕುಕ್ಕರ್ ಕೂಗಿತ್ತು. ಸೊ ನನಗೆ ಅದೊಂದು ರಿಸ್ಕ್ ಕಮ್ಮಿ ಆಯಿತು. ಆ ಹಿಟ್ಟನ್ನ ಮುಚ್ಚಿ ನೆನೆಯೋದಕ್ಕೆ ಬಿಟ್ಬಿಟ್ಟು ಈಗ ನನ್ನ ಮಗಳಿಗೆ ಸ್ನಾನ ಮಾಡಿಸ್ಬೇಕು. ಸ್ನಾನ ಮಾಡಿಸೋದಕ್ಕೆ ಅವಳೇ ಎಲ್ಲ ರೆಡಿ ಮಾಡ್ಕೋತಾಳೆ, ಅದೇನು ಯೋಚನೆ ಇಲ್ಲ. ಅವಳಿಗೆ ಯಾವ ಡ್ರೆಸ್ ಬೇಕೋ ತೊಗೊಂಡು ಅವಳದಿಲ್ಲ ಏನು ಮೇಕಪ್ ಬಾಕ್ಸಿದೆ ಎಲ್ಲ ರೆಡಿ ಮಾಡಿ ಇಟ್ಕೋತಾಳೆ. ಈಗ ಅವಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಬಿಟ್ರೆ ನಂದು ಒಂದು ಕೆಲಸ ಮುಗಿಯುತ್ತೆ. ಅವಳನ್ನ ಹಿಡಿದು ಸ್ನಾನ ಮಾಡಿಸೋದಿದೆಯಲ್ಲ ಗುರು, ತುಂಬ ಕಷ್ಟ. ಸ್ನಾನ ಮಾಡ್ಕೊಬಂದು ಮೇಡಮ್ ದೇವ್ರ ಮನೇಲಿ ಪ್ರೇಯರ್ ಮಾಡ್ತಾ ಇದ್ದಾರೆ. ಪ್ರೇಯರ್ ಮಾಡಿ ವಿಭೂತಿ ಹಚ್ಕೋತಾಳೆ, ಅದೆಲ್ಲ ಅವಳೇ ಮಾಡ್ತಾಳೆ, ನಾವೇನು ಹೇಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಪಲ್ಯಕ್ಕೆ ನಾನು ಎಲ್ಲ ಥರ ಪುಡಿಗಳನ್ನ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಕುದ್ರೆ ಪಲ್ಯ ರೆಡಿ ಆಗೋಗ್ಬಿಡುತ್ತೆ. ಪಲ್ಯ ರೆಡಿ ಮಾಡಿಬಿಟ್ಟು ಚಪಾತಿ ಮಾಡಿಕೊಂಡೆ. ಚಪಾತಿ ಅರ್ದು ನನ್ನ ಮಗಳು ಪ್ಲೇಟ್ ರೆಡಿ ಮಾಡಿದ್ದೀನಿ ನೋಡಿರಿ. ಅವಳ ಪ್ಲೇಟು ರೆಡಿ ಆಯಿತು, ಬಾಕ್ಸು ರೆಡಿ ಆಯಿತು, ಅವಳು ಸಹ ರೆಡಿ ಆದಳು. ನಮ್ಮ ಮನೆಯವ್ರಿಗೂ ತಿಂಡಿ ರೆಡಿ ಆಗಿತ್ತು. ಇಷ್ಟು ಮಾಡೋ ಅಷ್ಟರಲ್ಲಿ ಯಪ್ಪ ಸಾಕಾಗೋಗ್ಬಿಡುತ್ತೆ. ಮೇಡಮ್ ಅವ್ರು ಹೊರಟ್ರು ಸ್ಕೂಲ್ಗೆ. ಅವಳು ಬ್ಯಾಗ್ ಎಲ್ಲ ಕೊಡೋದೇ ಇಲ್ಲ, ನಾನೇ ಹಾಕ್ಕೋತೀನಿ ಅಂತಾಳೆ. ವೀಡಿಯೋಗೋಸ್ಕರ ಅವಳು ಬಾಯ್ ಮಾಡ್ತಾ ಇರೋದು. ಅವರಪ್ಪಂಗೆ ಬಾಯ್ ಮಾಡಿಬಿಟ್ಟೆ ಹೋಗೋದು ಅವಳ ದಿನ.
ಅಲ್ಲಿ ನಮ್ಮ ಮನೆ ಹತ್ರ ಒಂದು ಬೇವಿನ ಮರ ಇದೆ, ಅಲ್ಲಿ ಗೂಡಲ್ಲಿ ಒಂದು ಪುಟ್ಟ ಗಣೇಶ ಇಟ್ಟಿದ್ದೀವಿ. ಅವಳು ಏನು ಮಾಡ್ತಾಳೆ, ದಿನ ಅವಳು ಕೆಳಗಡೆ ಹೋದ್ಮೇಲೆ ಹೋಗಿ ಅಲ್ಲಿ ನಮಸ್ಕಾರ ಮಾಡ್ಕೊಬಂದೆ ಅವಳು ಸ್ಕೂಲ್ಗೆ ಹೋಗೋದು. ಅವಳಿಗೊಂಥರ ಅದು ರೂಢಿ ಆಗಿಬಿಟ್ಟಿದೆ. ಅದನ್ನ ಅವಳು ಯಾವತ್ತೂ ಮಿಸ್ ಮಾಡಲ್ಲ. ಇವತ್ತು ವ್ಯಾನ್ ಬರೋದು ಒಂದು 10 ನಿಮಿಷ ಲೇಟ್ ಆಯಿತು. ಸೊ ಅಲ್ಲೇ ವ್ಯಾನಿಗೆ ವೆಯ್ಟ್ ಮಾಡ್ಕೊಂಡು ಓಡಾಡ್ತಾ ಇದ್ಲು. ಅಂತೂ ಇಂತೂ ಅವಳನ್ನ ವ್ಯಾನ್ ಹತ್ಸಿ ಬಂದು ನಮ್ಮ ಮನೆಯವರು ಹೊರಟು, ನಾನು ರಾತ್ರಿ ಅನ್ನ ಉಳಿದಿತ್ತು, ಅದು ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡೆ. ನನಗೂ ಒಂದಿಷ್ಟು ಚಪಾತಿಗಳು ಮಾಡಿಕೊಂಡೆ. ಏಕೆಂದರೆ ಫಸ್ಟ್ ಬ್ಯಾಚ್ ಏನಾಗುತ್ತೆ ಅವರಿಬ್ಬರಿಗೆ ಮಾತ್ರ ಮಾಡೋದಕ್ಕಾಗತ್ತೆ, ನನಗೆ ಆಮೇಲೆ ಮಾಡ್ಕೋಬೇಕು ನಾನು. ಏಕೆಂದರೆ ಎಲ್ಲರಿಗೂ ಜೊತೆಗೆ ಉಚ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ, ಲೇಟ್ ಆಗಿಬಿಡುತ್ತೆ. ಒಂದು ರಾಶಿ ಪಾತ್ರೆ ಇದೆ, ಅದೆಲ್ಲ ತೊಳ್ಕೊಂಡು ಮನೆ ಒಂದು ಟೈಮ್ ಕ್ಲೀನ್ ಮಾಡಿಕೊಂಡು, ಇನ್ನು ಪೂಜೆನೂ ಆಗಿಲ್ಲ ಇವತ್ತು. ವಾಷಿಂಗ್ ಮಿಷಿನಿಗೆ ಬಟ್ಟೆನೂ ಹಾಕಬೇಕಿವತ್ತು. ಇಷ್ಟೆಲ್ಲ ಕೆಲಸ ಮಾಡಬೇಕು. ಇನ್ನು ನಾನು ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆ ರೋಸ್ ವಾಟರ್ ಹಚ್ತೀನಿ. ನನಗೆ ಬ್ಯಾಲೆನ್ಸ್ ಮಾಡೋದಕ್ಕಾಗಲಿಲ್ಲ ಕ್ಯಾಮ್ರಾನ. ನಾನು ರೋಸ್ ವಾಟರ್ನ ಹಚ್ಕೊಬಿಟ್ಟು ನಾನು ಸ್ನಾನಕ್ಕೆ ಹೋಗ್ತೀನಿ. ಒಂದು 5 to 10 ಮಿನಿಟ್ಸ್ ಅದು ಎಲ್ಲ ಇದಾಗಿರುತ್ತೆ ಅಂತ, ನನ್ನ ಮುಖಕ್ಕೆ ಒಳ್ಳೆ ಗ್ಲೋ ಬರುತ್ತೆ ಅಂತ. ಇದೆಲ್ಲ ಆಗಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿ ಸ್ನಾನ ಮಾಡ್ಕೊಬಂದು ಪೂಜೆ ಆಯಿತು, ಗುರುವಾರದ ಪೂಜೆ. ನನಗೆ ಶಿವಪ್ಪ ಅಂದರೆ ತುಂಬ ಇಷ್ಟ, ಗೊತ್ತಿಲ್ಲ ಯಾಕೆ ಅಂತ. ನೋಡಿ ಆಗಲೇ ಟೈಮ್ 10:30 ಆಗೋಗ್ಬಿಟ್ಟಿದೆ. ಕೆಲಸ ಎಲ್ಲ ಆಲ್ಮೋಸ್ಟ್ ಆಗಿದೆ, ತಿಂಡಿನೂ ರೆಡಿ ಇದೆ. ಈಗ ಚಪಾತಿ, ನನ್ನ ಪಾಲಿನ ಚಪಾತಿನೂ ಆಗಲೇ ಮಾಡಿಟ್ಕೊಂಡೆ ನಾನು, ಅಪ್ಪ ಮಗಳನ್ನ ಕಲಿಸಿ ತಿಂಡಿ ತಿನ್ಕೊ. ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ನನ್ನ ಗುರುವಾರದ ಮಾರ್ನಿಂಗ್ ರೂಟೀನ್ ಇದಾಗಿತ್ತು. ಪ್ರತಿದಿನ ಹೀಗೆ ಇರುತ್ತೆ, ಪ್ರತಿದಿನ ವರ್ಕೌಟ್ ಮಾಡ್ತೀನಿ, ಪ್ರತಿದಿನ ಯೋಗ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಬಟ್ ಪ್ರಾಣಾಯಾಮ ಮಾತ್ರ ನಾನು ಮಾಡೇ ಮಾಡ್ತೀನಿ. ಮಾರ್ನಿಂಗ್ ನಾನು ಲೇಟಾಗಿದ್ದೆ, ಟೈಮ್ ಆಗಲಿಲ್ಲ ಅಂದರೆ ಈವ್ನಿಂಗ್ ಮಾಡ್ತೀನಿ, ಅಥವಾ ನೈಟ್ ಮಲ್ಗೋಕ್ಕೆ ಮುಂಚೆ ಮಾಡ್ತೀನಿ. ಅದನ್ನು ಮಾತ್ರ ನಾನು ಮಿಸ್ ಮಾಡಿಲ್ಲ. ಯಾಕೆಂದರೆ ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ನಮ್ಮ ಮನಸ್ಸಿಗೆ ಒಂದು ಶಕ್ತಿ ಬೇಕಲ್ವಾ. ಸೊ ಅದಕ್ಕೆ ಪ್ರಾಣಾಯಾಮ ಬೇಕೇ ಬೇಕು. ಇದಾಗಿತ್ತು ನನ್ನ ಮಾರ್ನಿಂಗ್ ರೂಟೀನ್. ಮೇ ಬಿ ನಿಮಗೆಲ್ಲ ಏನೋ ಇಷ್ಟ ಆಯಿತು ಅಂದ್ಕೋತೀನಿ. ಈಗ ಆಲ್ಮೋಸ್ಟ್ ಟೈಮು 10:30 ಆಗಿದೆ. ನಾನು ಟಿಫನ್ ಮಾಡಬೇಕು. ಟಿಫನ್ ಮಾಡಿ ಮಾಮೂಲಿ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದೀನಿ, ಅದೆಲ್ಲ ಹಾರಾಕು. ಆಮೇಲೆ ಸ್ವಲ್ಪ ಮಧ್ಯಾಹ್ನದ ಅಡುಗೆ ಗಿಡಿಗೆ ರೆಡಿ ಮಾಡೋಷ್ಟೊತ್ತಿಗೆ ನನ್ನ ಮಗಳು ಬಂದುಬಿಡ್ತಾಳೆ. ಸೊ ನನಗೆ ಅಂತ ಟೈಮ್ ಸಿಗೋದೇ ತುಂಬ ಕಮ್ಮಿ. ಅವಳು ಮಲ್ಕೊಂಡಾಗ, ನಾನು ಇನ್ ಕೇಸ್ ಮಲಗಲಿಲ್ಲ ಅಂದರೆ ಆಗ ಟೈಮ್ ಸಿಗುತ್ತೆ. ಈಗೇನಾದ್ರು ನನಗೆ ಸ್ವಲ್ಪ ಟೈಮ್ ಸಿಕ್ತು ಅಂತಂದರೆ ನಾನು ಕತೆ ಬರಿತೀನಿ ಅಂತಂದೆ ಅಲ್ವಾ, ಆ ಕತೆಗಳನ್ನ ಬರೆಯೋದಿರ್ಬೋದು, ಇಷ್ಟೊತ್ತೇನು ವೀಡಿಯೋ ಮಾಡಿದೆ ಅದನ್ನೆಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಿರ್ಬೋದು, ಅಥವಾ ಇನ್ಸ್ಟಾಗ್ರಾಮಿಗೆ ಏನಾದರೂ ವೀಡಿಯೋ ಮಾಡೋದಿರ್ಬೋದು. ಈ ಥರ ನಾನು ಏನಾದ್ರು ಬೇರೆ ಮಾಡ್ಕೋತಾ ಇರ್ತೀನಿ. ಇದಾಗಿತ್ತು ನನ್ನ ಮಾರ್ನಿಂಗ್ ರೂಟೀನ್. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಈ ವಿಡಿಯೋನ ಲೈಕ್ ಮಾಡಿ, ಮರಿದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಸಹ ಮಾಡಿ ನಮ್ಮ ಚಾನಲ್ನ. ಆದಷ್ಟು ಬೇಗ ನಮ್ಮ ಚಾನಲ್ ಗ್ರೋ ಆಗೋದಕ್ಕೆ ಹೆಲ್ಪ್ ಮಾಡಿ. ಇನ್ಮೇಲೆ ಯೂಟ್ಯೂಬಲ್ಲಿ ಆಕ್ಟಿವ್ ಆಗಿರಬೇಕು ಅಂದ್ಕೊಂಡಿದ್ದೀನಿ. ಎಷ್ಟಾಗುತ್ತೋ ಅಷ್ಟು ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಒಂದು ಕ್ವಶನ್ ಆ್ಯಂಡ್ ಆನ್ಸರ್ ಸೆಕ್ಷನ್ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನೋಡಿದವ್ರು ನಿಮಗೇನಾದರೂ ಕೇಳಬೇಕು ಅಂತ ಇದ್ದರೆ, ನನ್ನ ಬಗ್ಗೆ ಇರ್ಬೋದು, ಏನೇ ಆಗಿರ್ಬೋದು, ನನ್ನ ಬಗ್ಗೆ, ನನ್ನ ಎಜುಕೇಷನ್ ಬಗ್ಗೆ, ನಮ್ಮ ಬ್ಯಾಕ್ಗ್ರೌಂಡ್ ಬಗ್ಗೆ ಇರ್ಬೋದು, ಅಥವಾ ನನ್ನ ಸಿಬಮೆಟ್ ಪ್ರಾಡಕ್ಟ್ಸಲ್ಲಿ ತುಂಬ ಕಮೆಂಟ್ಸ್ ಇದೆ, ಅದ್ರದ್ದೆಲ್ಲ ಆನ್ಸರ್ಸ್ ಮಾಡ್ತೀನಿ ನಾನು ಆ ವಿಡಿಯೋದಲ್ಲಿ. ಅದ್ರ ಬಗ್ಗೆ ಇರ್ಬೋದು, ನಿಮಗೆ ಏನೇ ಅಥವಾ ನನ್ನ ಮಗಳ ಬಗ್ಗೆ ಇರ್ಬೋದು, ನನ್ನ ಗಂಡನ ಬಗ್ಗೆ ಇರ್ಬೋದು, ನಿಮಗೆ ಏನೇ ಕೇಳಬೇಕು ಅನಿಸಿದ್ರು ನನಗೆ ಕಮೆಂಟ್ ಮಾಡಿ. ನಾನು ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಮರಿದೇ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.